ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರೂಲ್ ನಂಬರ್ 7 ಅಂದರೆ ಸ್ಪೆಲ್ಲಿಂಗ್ ರೂಲ್ ನಂಬರ್ 7ನ ಡಿಸ್ಕಸ್ ಮಾಡೋಣ. ಇದು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು ನಾವು. ಆಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಪದೇ ಪದೇ ನೀವು ಓದೋದ್ರಿಂದ, ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ಇದರಲ್ಲಿ ರೂಲ್ ನಂಬರ್ 7ನಲ್ಲೇ 4 ಥರ ನಾನು ಡಿವೈಡ್ ಮಾಡಿದ್ದೀನಿ. ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಸಾಫ್ಟ್ ಜಿ ಅಂದರೆ ನಾವು ಜ ಸೌಂಡ್ ಬರುತ್ತಲ್ವಾ, ಜಿಗೆ 2 ಸೌಂಡ್ ಇದೆ. ಜಿಗೆ ನಾನು ನಿಮಗೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ, ರೈಟ್? ಯಾವ್ದ್ಯಾವುದು? ಜಿ ಅಂತ ಬಂದಾಗ ಇದು ಜ ಅಂತ ಬರ್ಬೋದು ಅಥವಾ ಗ ಅಂತ ಬರ್ಬೋದು, ರೈಟ್? ನಾವು ಇದನ್ನೇ ಫೋಕಸ್ ಮಾಡ್ತಾ ಇದ್ವಿ, ಗನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ, ರೈಟ್? ಸೊ ಜಿಗೆ ನಾನು ಗ ಅಂತಲೇ ಹೇಳಿದ್ದೆ. ಓಕೆ, ಜಿ ಅಂತ ಬಂದಾಗ 2 ಸೌಂಡ್ ಇದೆ. ಸಾಫ್ಟ್ ಜಿ. ಸಾಫ್ಟ್ ಜಿ ಅಂತ ಏನು, ಸಾಫ್ಟ್ ಅಂತ ನಾವು ಟೆಕ್ನಿಕಲ್ ಇದು ಟರ್ಮ್ ಹೇಳೋದಾದರೆ ಇದು ಸಾಫ್ಟ್ ಜಿ. ಸಾಫ್ಟ್ ಜಿ ಅಂದರೆ ಹೆಸರು, ಅದಕ್ಕೆ ಆ ಸೌಂಡಿಗೆ ಹೆಸರು. ಸಾಫ್ಟ್ ಜಿ ಅಂದರೆ ಜ ಅಂತ ಸೌಂಡ್ ಬಂತು ಅಂದರೆ ಅದಕ್ಕೆ ಸಾಫ್ಟ್ ಜಿ ಅಂತ ಹೇಳಬೇಕು. ಗ ಅಂತ ಸೌಂಡ್ ಬಂತು ಅಂತ ಹೇಳಿದ್ರೆ ಹಾರ್ಡ್ ಜಿ. ಸಾಫ್ಟ್ ಅಂದರೆ ಮೃದು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಜ ಅನ್ನೋದು ಸ್ವಲ್ಪ ಮೃದು, ಗ ಅನ್ನೋದು ಸ್ವಲ್ಪ ಗಾಢವಾಗಿರುತ್ತೆ. ಓಕೆ, ಸೊ ಅದಕ್ಕೆ ಸಾಫ್ಟ್ ಜಿ ಮತ್ತು ಹಾರ್ಡ್ ಜಿ. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಾನು ಸಾಫ್ಟ್ ಜಿ ಅಂದಾಗ ಜ ಸೌಂಡ್ ಅಂತಿರುತ್ತೆ, ಹಾರ್ಡ್ ಜಿ ಅಂದರೆ ಗ ಸೌಂಡ್. ಓಕೆ, ಸೊ ಇದರಲ್ಲಿ ಫಸ್ಟ್ ರೂಲ್ ನೋಡಿ, ಅಂದರೆ ರೂಲ್ ನಂಬರ್ 7ನಲ್ಲೇ ಸಾಫ್ಟ್ ಜಿಯಲ್ಲೇ ಒಂದು 4 ಥರದ್ದಿದೆ. ಅದರಲ್ಲಿ ಏನು ಅಂದರೆ ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ, ಯು, ಓ, ಎಲ್ ಆ್ಯಂಡ್ ಆರ್. ಅಂದರೆ ಏನರ್ಥ? ಎ, ಯು, ಓ, ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು. ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು. ಓಕೆ, ಸೊ ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವೇ ಓದ್ರಿ, ಯಾರಾದರೂ ನೀವು ಮೈಕ್ ಆನ್ ಮಾಡ್ಕೊಂಡು ಒಬ್ಬರು ಓದ್ರಿ. ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ, ಅದನ್ನು ನೀವು ಕನ್ನಡದಲ್ಲಿ ಓದ್ರಿ. ಓಕೆ, ಜಿ ಈಸ್ ಆಲ್ವೇಸ್ ಹಾರ್ಡ್. ಹಾರ್ಡ್ ಅಂದ್ರೇನು? ಗ ಸೌಂಡ್ ಬರಬೇಕು. ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ, ಯು, ಓ, ಎಲ್ ಆ್ಯಂಡ್ ಆರ್. ಅಂದ್ರೆ ಏನು ಕನ್ನಡದಲ್ಲಿ ಹೇಳ್ರಿ? ಹಾಂ, ಓಕೆ. ಅಂದರೆ ಜಿ ಆದಮೇಲೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಸುಮ್ಮನೆ ಈಗ ಜಿ ಆದಮೇಲೆ ಎ ಬಂದರೆ, ಜಿ ಆದಮೇಲೆ ಓ ಬಂದರೆ, ಜಿ ಆದಮೇಲೆ ಯು ಬಂದರೆ, ಅಥವಾ ಜಿ ಎಲ್, ಜಿ ಆರ್ ಈ ಥರ ಬಂತು ಅಂದರೆ ಇದು ನೀವು ಗ ಅಂತಲೇ ಹೇಳಬೇಕು. ಇಲ್ಲಿ ಜ ಅನ್ನೋ ಉಚ್ಚಾರಣೆ ಬರೋದಿಲ್ಲ. ಓಕೆ, ಎಕ್ಸಾಂಪಲ್ಸ್ ನೋಡೋಣ ಆಮೇಲೆ. ಇನ್ನೊಂದು ರೂಲ್ ಇದೆ. ಜಿ ಈಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್. ಜಿ ಈಸ್ ಆಲ್ವೇಸ್ ಹಾರ್ಡ್ ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಅಂದರೆ ಹಾಂ, ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಬಂದಾಗ ಗ ಆಗುವುದು. ಓಕೆ, ಲೆಟ್ಸ್ ಸಿ ಎಕ್ಸಾಂಪಲ್ಸ್ ಆಮೇಲೆ ನೋಡೋಣ. ಜಿ ಈಸ್ ಆಲ್ವೇಸ್ ಸಾಫ್ಟ್ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ. ಅಂದರೆ ಹಾಂ, ಅಂದರೆ ಜಿ ಇ ಅಲ್ಲಿ ಕೊನೆ ಆಯ್ತಾ, ಅದನ್ನ ಜ ಅಂತಲೇ ಹೇಳಬೇಕು, ನಾವು ಗ ಅಂತ ಹೇಳೋಗಿಲ್ಲ. ಓಕೆ, ಕೊನೆ ಆಗೋದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಒಂದೊಂದು ಫಸ್ಟಿಗೆ ಮಧ್ಯದಲ್ಲಿ ಬಂತು ಅಂತಲ್ಲ, ಲಾಸ್ಟಿಗೆ ಕರೆಕ್ಟಾಗಿ ರೂಲನ್ನು ಕರೆಕ್ಟಾಗಿ 3-4 ಸಲ ಓದಿದಾಗ ಕರೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, G may soften before the vowels E, I, Y.
ಈ ಆರ್ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು, ಆಗದೆ ಇರಬಹುದು. ಹಾ, ಇದು ಸ್ವಲ್ಪ ಗಮನವಿಟ್ಟು ನೋಡ್ಬೇಕು ಓದ್ಬೇಕು ನೀವು. ಜಿ ಆದ ನಂತರ ಇ ಐ ವೈ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು, ಆಗದೆ ಇರಬಹುದು. ಅಂದರೆ ಜ ಆಗಬಹುದು ಅಥವಾ ಗ ಆಗಲೂಬಹುದು. ಇದೇ ಥರ ಒಂದು ರೂಲು ಬೇರೆ ಇದೆ, ಯಾವುದು ಅಂತ ಹೇಳ್ತೀರಾ? ಎಸ್, ಗುಡ್. ಹಾಂ, ಸಿ ಮುಂದೆ ಇ ಐ ವೈ ಬಂದರೆ ಸಿ ಯಾವಾಗಲೂ ಸ ಅಂತಾನೆ ಆಗುತ್ತೆ. ಬಟ್ ಇಲ್ಲಿ ಮೇ ಅಂತಿದೆ. ಮೇ ಅಂದರೆ ಆಗಬಹುದು, ಆಗದೇ ಇರಬಹುದು. ಓಕೆ, ಯಾವುದಾಗುತ್ತೆ ಯಾವುದಾಗಲ್ಲ ಅನ್ನೋದನ್ನ ಆಮೇಲೆ ನೋಡೋಣ, ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಈಗ ನಿಮಗೆ ಒಂದಷ್ಟು ಸುಮ್ಮನೆ ಐಡಿಯಾ ಬಂತು, ಜಸ್ಟ್ ಐಡಿಯಾ ಬಂತು, ಬಟ್ ನಿಮಗೆ ಕ್ಲಾರಿಟಿ ಸಿಗಲಿಲ್ಲ, ರೈಟ್? ಸೊ ಈಗ ಒಂದೊಂದೇ ನೋಡೋಣ. ನಾವು ಜಿ, ಸಾಫ್ಟ್ ಜಿಗೆ ನಾನು 2 ಸೌಂಡ್ ಇದೆ ಅಂತ ಹೇಳಿದ್ದೆ, ಒಂದು ಗ, ಇನ್ನೊಂದು ಜ. ಓಕೆ, ಇದರಲ್ಲಿ ಒಂದೊಂದು ಎಕ್ಸಾಂಪಲ್ಸ್ ನೋಡೋಣ. ಈಗ ನೋಡಿ, ಯಾವುದು ಫಸ್ಟ್ ಒನ್ ನೋಡೋಣ. ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್. ಅಂದ್ರೆ ಏನು? ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು. ಅಂದ್ರೆ ಏನರ್ಥ? ಈಗ ಜಿ ಆದ ನಂತರ ಫಸ್ಟ್ ಅಕ್ಷರ ಯಾವುದು? ಎ. ಅವು ಆ ಅಕ್ಷರಗಳನ್ನು ಬಿಟ್ಬಿಡೋಣ. ಎ ಅಲ್ಲ, ಜಿ ಆದ ನಂತರ ಬಂದರೆ, ಜಿ ಆದ ನಂತರ, ಜಿ ಆದಮೇಲೆ, ಜಿಗಿಂತ ಮುಂಚೆ ಅಲ್ಲ, ಜಿ ಆದ ನಂತರ ಎ ಯು ಓ ಎಲ್ ಆರ್, ಎ ಯು ಓ ಎಲ್ ಆರ್. ಜಿ ಆದಮೇಲೆ ಎ ಬಂದರೆ ಗ ಅಂತಾನೆ ಹೇಳಬೇಕು. ಗಾರ್ಡನ್, ಗ್ಯಾರೇಜ್, ಗ್ಯಾಲಕ್ಸಿ, ಗ್ಯಾದರ್, ಗ್ಯಾಸ್, ಗ್ಯಾಸ್ಪ್, ಗೇಟ್, ಗೇಲ್, ಗಾಲಿಕ್, ಗೇಜ್. ನಿಮಗೆ ಜ ಅಂತ ಎಲ್ಲೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜ ಬರೋದಿಲ್ಲ. ಜಿ ಆದ ನಂತರ ಎ ಬಂದರೆ, ಜಿ ಅಕ್ಷರದ ನಂತರ ಎ ಬಂದರೆ ಗ್ಯಾ ಗೆ ಅದು ಬೇರೆ ಆಗ್ಬೋದು, ಬಟ್ ಗನೇ ಬರಬೇಕಲ್ಲಿ. ಓಕೆ, ನೋಡಿ, ಗಾರ್ಡನ್, ಗ್ಯಾರೇಜ್, ಗ್ಯಾಲಕ್ಸಿ, ಇಲ್ಲೆಲ್ಲಾದರೂ ಜ ಇದೆಯಾ ನಿಮಗೆ? ಇಲ್ಲ, ಗನೇ ಹೇಳಬೇಕು ಅದನ್ನು. ಓಕೆ, ನೆಕ್ಸ್ಟ್ ಜಿ ಆದ ನಂತರ ಯು ಬಂದರೆ ಗ ಅಂತಲೇ ಹೇಳಬೇಕು. ಗಿಟಾರ್, ಗೈಡ್, ಗಾರ್ಡ್, ಗೆಸ್, ಗೆಸ್ಟ್, ಗಲ್ಫ್, ಗಮ್, ಗಟರ್, ಗಲ್, ಗಶ್. ಓಕೆ, ಸೊ ಇಲ್ಲಿ ಜಿ ಯು ಇದೆ, ಜಿ ಯು ಐ ಇದೆ, ಆಮೇಲೆ ಜಿ ಯು ಎ ಇದೆ, ಜಿ ಯು ಇ ಇದೆ. ಇದೆಲ್ಲ ಫೋನೋಗ್ರಾಮಲ್ಲಿ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬಟ್ ಜಿ ಯು ಬಂತ ಗ ಇಂದನೇ ಸೌಂಡ್ ಸ್ಟಾರ್ಟ್ ಮಾಡಬೇಕು. ಅದು ಗೆ ಆಗಿರ್ಬೋದು, ಗಿ ಆಗಿರ್ಬೋದು, ಗು ಆಗಿರ್ಬೋದು, ಅಥವಾ ಗ್ಯೂ ಆಗಿರ್ಬೋದು. ಬಟ್ ಗನೇ ಇರಬೇಕು ಹೊರತು ಜ ಇರಬಾರ್ದು. ಓಕೆ, ಸೊ ಜಿಗೆ 2 ಸೌಂಡ್ ಇದೆ ಅಂತ ಎಲ್ರಿಗೂ ಗೊತ್ತಲ್ವಾ? ಜಿಗೆ 2 ಸೌಂಡ್ ಇದೆ, ಯಾವುದು? ಗ ಮತ್ತೆ ಜ. ಸೊ ಇವೆರಡರಲ್ಲಿ ಯಾವುದನ್ನು ಹೇಳೋದು ಅನ್ನೋದು ಕನ್ಫ್ಯೂಷನ್ ಇರುತ್ತಲ್ಲ, ಅದಕ್ಕೆ ಒಂದಷ್ಟು ರೂಲ್ಸ್ ಇದೆ. ಇನ್ನು ಕೆಲವುದು ನಾವು ಸ್ವಲ್ಪ ರ್ಯಾಂಡಮ್ ಆಗಿ ತಗೋಬೇಕು. ಓಕೆ, ಸೊ ಈಗ ಓ ನೋಡಿ, ಜಿ ಆದಮೇಲೆ ಓ ಬಂದಿದೆ ಇಲ್ಲಿ. ಗೌಟ್, ಗೋಲ್ಡ್, ಗೋಲ್, ಗಾಬಲ್, ಗಾಸಿಪ್, ಗೂಸ್, ಗಾಲ್ಫ್, ಗಾಗಲ್, ಗಾರ್ಜ್, ಗಾಬ್ಲಿನ್. ಓಕೆ, ಸೊ ಈ ರೂಲ್ ಪ್ರಕಾರ ಎ ಯು ಓ ಎಲ್ ನೋಡೋಣ. ಎಲ್, ಗ್ಲಾಸ್, ಗ್ಲೋವ್, ಗ್ಲೋವ್, ಗ್ಲವ್, ಗ್ಲೈಡ್, ಗ್ಲಿಟರ್, ಗ್ಲಿಮ್ಸ್, ಗ್ಲೀ, ಗ್ಲೇಸ್, ಗ್ಲಿಚ್. ಜಾ ಮತ್ತು ಎಲ್ ಸೇರಿಸ್ಲಿಕ್ಕೆ ಆಗೋದಿಲ್ಲ ಪ್ರಾಕ್ಟಿಕಲಿ. ಓಕೆ, ನೆಕ್ಸ್ಟ್ ಜಿ ಮತ್ತು ಆರ್ ಬಂದಾಗ, ಜಿ ಆರ್ನ ನಾವು ಜ್ರ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅದಕ್ಕೆ ಅದನ್ನು ಗ ಅಂತಲೇ ಹೇಳೋದು. ಗ್ರ, ಗ್ರೀನ್, ಗ್ರೌಂಡ್, ಗ್ರೇಪ್, ಗ್ರೋ, ಗ್ರಾಸ್ಪ್, ಗ್ರೀನ್, ಗ್ರಾಸ್, ಗ್ರಿಮ್, ಗ್ರಿಲ್, ಗ್ರಂಬಲ್. ಓಕೆ, ನಿಮಗೆ ಏನು ಬಂದಿದೆ? ಜಿ ಆದಮೇಲೆ ಆರ್ ಬಂದಿದೆ. ಜಿ ಆದಮೇಲೆ ಆರ್ ಬಂದಾಗ ನಾವು ಯಾವಾಗಲೂ ಜ ಹಾಕೋ ಹಾಗಿಲ್ಲ, ಗ್ರನೇ ಹಾಕಬೇಕು. ಓಕೆ, ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಈ ರೂಲ್ ಏನು ಹೇಳುತ್ತೆ? ಜಿ ಈಸ್ ಆಲ್ವೇಸ್ ಹಾರ್ಡ್. ಹಾರ್ಡ್ ಅಂದ್ರೆ ಏನು? ಗ. ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಅಂಡ್ ಆರ್. ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಒಂದು ವೇಳೆ ಜಿ ಆದ ನಂತರ ಬಂದರೆ ಅಥವಾ
ಈ ಅಕ್ಷರಗಳಿಗಿಂತ ಮುಂಚೆ ಜಿ ಬಂದರೆ ಹೆಂಗೆ ಬೇಕಾದ್ರೆ ಹೇಳ್ಬೋದು. ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳಿಗಿಂತ ಮುಂಚೆ ಜಿ ಬಂದರೆ ಜಿ ಅನ್ನೋ ಅಕ್ಷರದ ಉಚ್ಚಾರಣೆ ಗ ಆಗುತ್ತೆ, ಅದು ಜ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇದು ಫಸ್ಟ್ ರೂಲ್. ಅದರಲ್ಲಿ ಸಾಫ್ಟ್ ಜಿ ಮತ್ತು ಹಾರ್ಡ್ ಜಿ ಅದರಲ್ಲಿ ಫಸ್ಟ್ ರೂಲ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ರೂಲಿಗೆ ಹೋದಾಗ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಓಕೆ, ಸೊ ಇಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಮಾತ್ರ. ಬೇರೆದು ಬರುತ್ತಾ ಅದು ತಲೆ ಕೆಡಿಸ್ಕೊಬೇಡಿ, ಬೇರೆದ್ರಿಂದ ಪದ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಬೇರೆದು ಒಂದು ವೇಳೆ ಬೇರೆ ಕಾನ್ಸನೆಂಟ್ ನಾವು ಸೇರಿಸಿದ್ರು ಅದು ಸಪ್ರೇಟಾಗಿ ನಾವು ಉಚ್ಚಾರಣೆ ಮಾಡ್ತೀವಿ. ಅಲ್ಲಿ ಯಾವುದು ಬರುತ್ತೆ ಅನ್ನೋದು ಆ ವರ್ಡಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಹಾಂ, ರೈಟ್. ಆಮೇಲೆ ನಾನು ಕೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ಬೇಕು ಯಾರಾದರೂ. ನೆಕ್ಸ್ಟ್ ನೋಡೋಣ, ರೂಲ್ ನಂಬರ್ 7ಅಲ್ಲೇ 2 ಎರಡನೇದು. ಇದು ಸಿಂಪಲ್ಲೇ, ಬಟ್ ಇದು ಚೆನ್ನಾಗಿ ನೆನಪಲ್ಲಿರಬೇಕು. ಜಿ ಈಸ್ ಆಲ್ವೇಸ್ ಹಾರ್ಡ್ ಆಟ್ ದಿ ಎಂಡ್ ಆಫ್ ಎನಿ ವರ್ಡ್. ವೆರಿ ಸಿಂಪಲ್ ಇದು. ಜಿ ಈಸ್ ಆಲ್ವೇಸ್ ಹಾರ್ಡ್ ಆಟ್ ದಿ ಎಂಡ್ ಆಫ್ ಎನಿ ವರ್ಡ್ ಅಂದರೆ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಅಂತಲೇ ಆಗಿರುತ್ತೆ. ಅಂದರೆ ಕೊನೆ ಅಂತ ಹೇಳಿದ್ರೆ ನೀವು ಕೊನೆಯಲ್ಲೇ ಇರಬೇಕು, ಅದಾದಮೇಲೆ ಇನ್ಯಾವುದೋ ಅಕ್ಷರ ಇರಬಾರ್ದು ಅಥವಾ ಈ ಇರಬಾರ್ದು. ಈ ಸೈಲೆಂಟ್ ಆಗಿದೆಯಲ್ಲ ಸರ್ ಅಂತ ಹೇಳಿಬಿಡಿ. ಓಕೆ, ಸೊ ಇಲ್ಲಿ ನೋಡಿ, ಬ್ಯಾಗ್, ಡಾಗ್, ಬಿಗ್, ಇಲ್ಲೆಲ್ಲ ಗನೇ ಇರೋದು. ಬ್ಯಾಜ್, ಡಾಜ್, ಬಿಜ್ ಅಂತ ಹೇಳೋಕ್ಕಾಗಲ್ಲ. ಸೊ ಬ್ಯಾಗ್, ಡಾಗ್, ಬಿಗ್, ರಗ್, ಲೆಗ್, ಪಿಗ್, ಡಿಗ್, ಹಗ್, ಗ್ 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 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಈಗ ಇವು ಸಣ್ಣ ಪದಗಳದು. ಅದೇ ಥರ ಇಲ್ಲಿ ನೀವು ING ಪದಗಳು ಜಾಸ್ತಿ ಬರುತ್ತೆ ಇಂಗ್ಲೀಷಲ್ಲಿ ಅಲ್ವಾ? ING, ರನ್ನಿಂಗ್, ಈಟಿಂಗ್, ಸಿಂಗಿಂಗ್, ಪೇಂಟಿಂಗ್, ಟಾಕಿಂಗ್, ವಾಕಿಂಗ್, ಡ್ರೈವಿಂಗ್, ಕುಕಿಂಗ್, ಏನೇ ಬರಲಿ ಯಾವುದೇ ಪದದ ಕೊನೆಯಲ್ಲಿ ನಿಮಗೆ ಜಿ ಬಂತ ಅದನ್ನು ನೀವು ಗ ಅಂತಲೇ ಹೇಳಬೇಕು. ಏನಂತ ಹೇಳಬೇಕು? ಗ. ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು. ಜ ಅಂದರೆ ಗ ಆಗುವುದು ಅಂದರೆ ಜ ಆಗುವುದಿಲ್ಲ ಅಂತ ಅರ್ಥ. ಅದು ನೆನಪಲ್ಲಿರಬೇಕು. ಜ ಆಗುವುದಿಲ್ಲ, ಅದು ನೆನಪಲ್ಲಿರಲಿ. ಇದನ್ನು ನಾನು ಅಂದರೆ ಗೊತ್ತಾಗುತ್ತೆ ಅಂತ ಅದು ಬರ್ದಿಲ್ಲ ಅಷ್ಟೇ. ಬಟ್ ಗ ಆಗುವುದು, ಜ ಆಗುವುದಿಲ್ಲ. ಓಕೆ, ಇವೆರಡು ರೂಲ್ಸ್ ಕ್ಲಿಯರ್ ಆಯ್ತಲ್ವ ನಿಮಗೆ? ಅರ್ಥ ಆಗ್ತಿದೆಯಲ್ವಾ? ಜಿ ಅಂತ ಬಂತು ಅಂತ ಹೇಳಿದ್ರೆ ಇದನ್ನು ನಾವು ಗ ಅಂತಾನೆ ಹೇಳಬೇಕು ಕಾಮನ್ ಆಗಿ, ಲಾಸ್ಟಿಗೆ ಬಂತು ಅಂದರೆ. ಓಕೆ, ಆಲ್ರೈಟ್. ಹಾಂ, ಈಗ ನೆಕ್ಸ್ಟ್ ನೋಡಿ, ಒನ್ ಮಿನಿಟ್, 1 2. G is always soft in words ending with a silent E. ಓಕೆ, ಸೊ ಇದು ಸ್ವಲ್ಪ ಮೂರನೇದು ಒಂದಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಅದು ಸಿಂಪಲ್ ಆಗಿದೆ. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ನೋಡಿ. ಅಂದರೆ ಇದರಲ್ಲಿ ನಮಗೆ ಜಾಸ್ತಿ ಆಪ್ಷನ್ಸ್ ಇಲ್ಲ. ಜಿ ಮೇ ಸಾಫನ್, ಮೇ ಸಾಫನ್. ಮೇ ಅಂದರೆ ಆಗಬಹುದು, ಆಗದೇ ಇರಬಹುದು. 100% ಅಲ್ಲ, ಬಟ್ ಸ್ಟಿಲ್ ಕೆಲವು ಎಕ್ಸೆಪ್ಷನ್ಸ್ ವರ್ಡ್ಸ್ ನಮಗೆ ಗೊತ್ತಾಗ್ಬಿಟ್ರೆ ಈಸಿ ಆಗುತ್ತೆ. ಜಿ ಆದ ನಂತರ EIY ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು, ಆಗದೇ ಇರಬಹುದು. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಜಿ ಇದೆ, ಈಗ ಜಿ ಇದೆ, ನಾವು ಏನು ಹೇಳಿದ್ವಿ? EIY. ಸೊ EIY, ಇಲ್ಲಿ ಇ ಇದೆ, ಇಲ್ಲೂ ಇ ಇದೆ, ಇಲ್ಲಿ ಐ ಇದೆ, ಇಲ್ಲೂ ಐ ಇದೆ, ಇಲ್ಲಿ ವೈ ಇದೆ, ಇಲ್ಲೂ ವೈ ಇದೆ. ಓಕೆ, ಸೊ ಆದರೆ ಇದೆಲ್ಲ ಜ ಅಂತಲೇ ಹೇಳಬೇಕು ಅಂತಿಲ್ಲ. ಓಕೆ, ಸೊ ಜ ಅಂತ ಹೇಳಬೇಕು ಅಂತಿಲ್ಲ. ಇದು ನಾವು ಜೆಮ್, ಜ ಅಂತ ಹೇಳ್ತೀವಿ. ಜೆಮ್, ಜೆಮ್, ಜನರಲ್, ಜೆಂಟಲ್, ಜನರೇಷನ್, ಜೀನಿಯಸ್, ಜೆಸ್ಚರ್, ಜಿಯೋಮೆಟ್ರಿ, ಜರ್ಮ್, ಇಲ್ಲೆಲ್ಲ ನಿಮಗೆ ಜ ಜ ಜ ಬರುತ್ತೆ. ಬಟ್ ಕೆಲವು ಕಡೆ ಈ ಜಿ ಇ, ಜಿ ಆದಮೇಲೆ ಇ ಬಂದ್ರೂ ಇದು ಗ ಆಗುತ್ತೆ. ಇದೇನಾಗುತ್ತೆ? ಗೆಟ್, ಗೆಟ್ ಆಗುತ್ತೆ. ಟುಗೆದರ್,
ಹ್ಯಾಂಗರ್, ಸ್ಟ್ರಾಂಗರ್. ಓಕೆ, ಸೊ ಈ ರೂಲು ನಮಗೆ ಕಂಪ್ಲೀಟಾಗಿ ಅಪ್ಲೈ ಆಗಲ್ಲ, ಎಕ್ಸೆಪ್ಷನ್ಸ್ ಇದ್ದಾವೆ. ಯಾವ್ದು? ಗೆಟ್ ಟುಗೆದರ್, ಹ್ಯಾಂಗರ್, ಸ್ಟ್ರಾಂಗರ್. ಇನ್ನು GER ಅಂತ ಕೊನೆ, GER ಅಂತ ಲಾಸ್ಟಿಗೆ ಎಂಡ್ ಆಗೋದೆಲ್ಲ ಆಲ್ಮೋಸ್ಟ್ ನಿಮಗೆ ಗರ್ ಅಂತಲೇ ಇರುತ್ತೆ. ಎಲ್ಲೋ ಅಪರೂಪಕ್ಕೆ ಜಿಂಜರ್, ಇಲ್ಲಿ ಜಿಂಜರ್, ಇಲ್ಲಿ ಇದು ಜರ್ ಅಂತ ಆಗುತ್ತೆ, ಜರ್. ಕೆಲವು ವರ್ಡ್ಸ್ ನಿಮಗೆ ಲಾಸ್ಟಿಗೆ ಬಂದಾಗ ಜರ್ ಅಂತ ಬರ್ಬೋದು. ಈಗ ರೇಂಜರ್, ಸ್ಟ್ರೇಂಜರ್, ಕೆಲವು ವರ್ಡ್ಸ್ ಬರಬಹುದು, ಬಹಳಷ್ಟು ವರ್ಡ್ಸ್ ಬರಬಹುದು. ಬಟ್ ಕೆಲವು ವರ್ಡ್ಸ್ ಕೊನೆಯಲ್ಲಿ ಬಂದಾಗ ಈ ಥರ ಸ್ಟ್ರಾಂಗರ್, ಹ್ಯಾಂಗರ್. ಓಕೆ, ಸೊ ಈ ಲಾಸ್ಟ್ ಕೊನೆಯಲ್ಲಿ ಬಂದಾಗ ಜರ್ ಆಗ್ಬೋದು ಅಥವಾ ಗರ್ ಆಗ್ಬೋದು. ಹಾಗಾಗಿ ಅದಕ್ಕೋಸ್ಕರ ಇಲ್ಲೇನಿದೆ, ಆಗಬಹುದು, ಆಗದೇ ಇರಬಹುದು ಅಂತ ಕೊಟ್ಟಿರೋದು. ಸೊ ಇದನ್ನು ನಾವು ಕಂಪ್ಲೀಟಾಗಿ 100% ನಂಬಲಿಕ್ಕಾಗಲ್ಲ ಇದು ಹಿಂಗೆ ಅಂತ. ಅದು ಬರಬಹುದು, ಬರದೇ ಇರಬಹುದು. ಅದು ಯಾವ ವರ್ಡ್ಸ್ ಇದೆ ಅಂತ ಹೇಳಿದ್ರೆ ವರ್ಡ್ಸ್ ತುಂಬ ಇದಾವೆ, ಅದನ್ನೆಲ್ಲ ಹುಡುಕ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. ಬಟ್ ಅದು ನಾವು ಇದಕ್ಕೆ ಗಾನು ಬರ್ಬೋದು, ಜಾನು ಬರ್ಬೋದು. ಓಕೆ, ಸೊ ಇದೆಲ್ಲ ಜಾ 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 ಅಂತಿದೆ, ಇದು ಗ ಗ ಗ ಅಂತಿದೆ. ಐಯಲ್ಲಿ ನೋಡಿ, ಐಯಲ್ಲಿ ಇದು ಗ ಅಂತಿದೆ. ಗಿ, ಗಿಫ್ಟ್, ಗಿವ್, ಗಿಲ್, ಗಿಲ್ಟ್. ಗಿಲ್ಟ್ಗೆ ಇದು ಬೇರೆ, ಯು, ಆ ಗಿಲ್ಟ್ ಬೇರೆ, ಈ ಗಿಲ್ಟ್ ಬೇರೆ. ಗರ್ಲ್, ಬಿಗಿನ್, ಬಿಗಿನ್. ಓಕೆ, ಸೊ ಇದು ಗಿ, GI ಬಂದಾಗ ಗಿ ಅಂತ ಬರಬಹುದು ಅಥವಾ ಜಿ ಅಂತ ಬರ್ಬೋದು. ಜಿಯಲ್ಲಿ ಇಲ್ಲಿದೆ ನೋಡಿ, GI ಇದೆ, ಜಿಂಜರ್. GI ಇದೆ, ಜಿಸ್ಟ್. ಇದು ರೀಜನ್, ION ಇದೆ, ಇದನ್ನು ಜನ್ ಅಂತ ಹೇಳಬೇಕು, ರೀಜನ್. GI ಇದೆ, ರೀಜನ್. ಇಲ್ಲೂ GI ಇದೆ, ರೆಜೀಮ್. ಇಲ್ಲೂ GI ಇದೆ, ರೆಜಿಸ್ಟರ್. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇದು ಎರಡೂ ಬರ್ಬೋದು, ಎರಡು ಸೌಂಡು ಬರ್ಬೋದು. ಬಟ್ ಒಂದೇನು ಅಂತ ಹೇಳಿದ್ರೆ, GAU, GA, GU, GO ಅದೆಲ್ಲ ಬಂದಾಗ ಅದರಲ್ಲಿ ಫಸ್ಟ್ ರೂಲ್ ಏನಿದೆ ಅದು ಪಕ್ಕ ಇರುತ್ತೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಅಷ್ಟೇ. ಓಕೆ, ಬಟ್ ನಾವು ವರ್ಡ್ಸ್ ಓದ್ತಾ ನಮಗೆ ಗೊತ್ತಾಗುತ್ತೆ, ಅದು ಹೇಗೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಬೇರೆ ವರ್ಡ್ಸು ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ ಒಂದಷ್ಟು, ಜ ಇಂದ ಎಂಡ್ ಆಗುವಂಥದ್ದು, ಆಮೇಲೆ ಗ ಇಂದ ಎಂಡ್ ಆಗುವಂಥದ್ದು ಒಂದಷ್ಟು ಲಿಸ್ಟ್. ಆ ವರ್ಡ್ಸು ಇದರಲ್ಲಿ ಬರುತ್ತೆ, ಪಾಠದಲ್ಲಿ ಬರುತ್ತೆ. ಆವಾಗ ಅದು ಪ್ರಾಕ್ಟೀಸ್ ಮಾಡ್ತಾ ಅದು ಗೊತ್ತಾಗುತ್ತೆ. ಓಕೆ, ಸೊ ಇನ್ನು ಇದರಲ್ಲಿ GYಯಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದರಲ್ಲಿ ಜಾಸ್ತಿ ಪದಗಳಿಲ್ಲ. GY, ಜಿಮ್, ಜಿಪ್ಸಿ, ಜಿಮ್ನಾಸ್ಟ್ ಅಥವಾ ಜಿಮ್ನಾಸ್ಟಿಕ್ಸ್ ಎಲ್ಲ ಒಂದೇ. ಜಿಮ್ನಾಸ್ಟ್ ಅಥವಾ ಜಿಮ್ನಾಸ್ಟಿಕ್ಸ್, ಎನರ್ಜಿ. GY ಕೊನೆಯಲ್ಲಿ ಬಂದರೆ GY ಉದಾಹರಣೆಗೆ ಅಪಾಲಜಿ, ಎನಾಲಜಿ, ಅಪಾಲಜಿ, ಬಯಾಲಜಿ, ಝುವಾಲಜಿ, ಆಮೇಲೆ ಜಿಯಾಲಜಿ. ಸೊ ಈ ಜಿ ಬಂದಾಗ ಅದು ಆಲ್ಮೋಸ್ಟ್ ನಿಮಗೆ ಜ ಅಂತಲೇ ಬರುತ್ತೆ. ಎಲ್ಲ ಒಂದು 2-3 ಕಡೆ ಮಾತ್ರ GY ಬಂದಾಗ ಗಿ ಅಂತ ಹೇಳ್ತೀವಿ. ಜಾಸ್ತಿ ವರ್ಡ್ಸ್ ಇಲ್ಲ ಅದು ಇದು ಮಾತ್ರ. ಪಿಗಿ, ವಿಗಿ ಆ್ಯಂಡ್ ಶಾಗಿ, ಅದೊಂದು ಕನ್ಫರ್ಮ್ ಮಾಡ್ಕೋಬೋದು. ಕೇಸ್ GY ಕೊನೆಯಲ್ಲಿ ಬಂದಾಗ ಜಿ ಆಗುತ್ತೆ, ಆದರೆ ಗೀನೂ ಆಗುತ್ತೆ, ಬಹಳ ಕಡಿಮೆ. ಓಕೆ, ಸೊ ಗಿಯಲ್ಲಿ ನಿಮಗೆ ಪಿಗಿ, ವಿಗಿ, ಶಾಗಿ, ಡಿಗಿ, ಆಮೇಲೆ ದೆರ್ ಆರ್ ಸಮ್, ಜಾಸ್ತಿ ಏನಿಲ್ಲ. ಓಕೆ, ಸೊ GY ಬಂದಾಗ ನಾವು ಜ ಅಂತಲೇ ಜಾಸ್ತಿ ಯೂಸ್ ಮಾಡೋಣ, ಜಾಸ್ತಿ ಜಿ. ಕೊನೆಯಲ್ಲಿ ಬಂದರೆ GY ಕೊನೆಯಲ್ಲಿ ಬಂದರೆ, ಮಧ್ಯದಲ್ಲಿ ಬಂದರೆ ಅಲ್ಲ. ಇಲ್ಲಿ ನೋಡಿ, ಮಧ್ಯದಲ್ಲಿ ಇಲ್ಲಿ GY ಬಂದಿದೆ, ಗೈನಕಾಲಜಿಸ್ಟ್, ಗೈ ಅಂತ ಹೇಳಬೇಕು ಅದನ್ನು, ಗೈನಕಾಲಜಿಸ್ಟ್, ಗೈನಕಾಲಜಿ. ಆಮೇಲೆ GY ಅದಕ್ಕೆ ಸಂಬಂಧಪಟ್ಟಿದ್ದೆ, GYಯಲ್ಲಿ ಜಾಸ್ತಿ ಗ ಅಂತ ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ? GYಯಲ್ಲಿ ಜಾಸ್ತಿ ಇದಕ್ಕೆ ಸಂಬಂಧಪಟ್ಟಿದ್ದೆ ಗೈ ಅಂತ ಬರೋದು. ಗೈನಕಾಲಜಿ, ಗೈನಕಾಲಜಿಸ್ಟ್, ಗೈನಕಾಲಜಿ ಇದನ್ನು ಓದೋರು ಅಲ್ಲ, ಅದೊಂದು ಇದು ಇಟ್ಸ್ ಅ ಡಿಪಾರ್ಟ್ಮೆಂಟ್, ಗೈನಕಾಲಜಿ ಡಿಪಾರ್ಟ್ಮೆಂಟ್. ಗೈನಕಾಲಜಿಸ್ಟ್ ಅಂದರೆ ಅದರ ಡಾಕ್ಟ್ರು. ಓಕೆ, ಸೊ ಪಿಗಿ, ವಿಗಿ, ಶಾಗಿ ಇದು ಕಾಮನ್ ವರ್ಡ್ಸ್ ಅಲ್ಲ, ಇದನ್ನು ಹಾಗೆ ಸ್ಲ್ಯಾಂಗಾಗಿ ಯೂಸ್ ಮಾಡ್ತಾರೆ. ಸೊ GY ಬಂದಾಗ ಆಲ್ಮೋಸ್ಟ್ ನಿಮಗೆ ಜಿ ಅಂತಲೇ ಇರುತ್ತೆ, ಎಲ್ಲೋ ಒಂದಷ್ಟು ಪದಗಳು ಮಾತ್ರ ಗಿ ಅಂತ ಬರುತ್ತೆ. ಸೊ ಅದೊಂದು ಕನ್ಫರ್ಮ್ ಮಾಡ್ಕೋಬೋದು. ಬಟ್ ಇದರಲ್ಲಿ
ಜಿ ಐ ಬಂದಾಗ ಜ ಎಲ್ಲಿ ಬರುತ್ತೆ, ಗ ಎಲ್ಲಿ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅದು ಮುಂದೆ ಓದ್ತಾ ಜಿ ಐಲಿ ಗ ಅಲ್ಲಿ ಜಾಸ್ತಿ ಪದಗಳಿಲ್ಲ, ಗಿ ಅಲ್ಲಿ ಜಾಸ್ತಿ ಪದಗಳಿಲ್ಲ, ಜಾಸ್ತಿ ಇರೋದು ಇದರಲ್ಲೇನೆ. ಬಟ್ ಗಿ ಅಲ್ಲಿ ಜಾಸ್ತಿ ಪದಗಳು ಯಾವುದಿಲ್ಲ ಅಂದರೂ ಅದು ಯಾವ್ದು ಅಂತ ನಾವು ಓದ್ತಾ ನಮಗೆ ಗೊತ್ತಾಗುತ್ತೆ, ಹುಡುಕ್ಲಿಕ್ಕಾಗಲ್ಲ. ಅಥವಾ ಅದಕ್ಕೊಂದು ಪ್ಯಾಟ್ರನ್ ಇಲ್ಲ, ಇದು ಹಿಂಗೆ ಬಂದ್ರೇ ಹಿಂಗೆ, ಹಂಗೆ ಬಂದ್ರೇ ಹಾಗೆ ಅಂತ ಒಂದು ಪ್ಯಾಟ್ರನ್ ಇಲ್ಲ. ಓಕೆ, ಇಲ್ಲಿ ಇನ್ನೊಂದು ಪ್ಯಾಟ್ರನ್ನು ಅಂದರೆ ನಾವು ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ತಾ ಹೋದರೆ ಏನಾಗುತ್ತೆ ಅಂದರೆ, ಇಲ್ಲಿ ಪ್ಯಾಟ್ರನ್ನು ಈಗ ಜಿ ಇ ಆದಮೇಲೆ ಟಿ ಬಂದರೆ, ಜಿ ಇ ಆದಮೇಲೆ ಟಿ ಬಂದರೆ ಅದು ಖಂಡಿತ ಗನೇ ಆಗಿರುತ್ತೆ. ಅದು ಒಂದು ನಾವು ಸ್ವಲ್ಪ ಇನ್ನೂ ಡೀಪಾಗಿ ಹೋಗೋದು. ಜಿ ಇ ಟಿ ಇಲ್ಲೇ ನೋಡಿ, ಗೆಟ್ ಟುಗೆದರ್, ಹ್ಯಾಂಗರ್, ಇಲ್ಲಿ ಟಿ ಇಲ್ಲ, ಗೆಟ್ ಟುಗೆದರ್, ಈ ಥರದ್ದು ಯಾವುದೇ ಪದ ಬಂದರೂ ಜಾಸ್ತಿ ಪದಗಳಿಲ್ಲ. ಸೊ ಜಿ ಇ ಟಿ ಬಂದಾಗ ಅದು ಗೆಟ್ ಆಗಿರುತ್ತೆ ಹೊರತು ಜೆಟ್ ಆಗಲ್ಲ, ಜಾಸ್ತಿ ಪದಗಳೇನಿಲ್ಲ. ಓಕೆ, ಅರ್ಥ ಆಯ್ತಲ್ವಾ?